ಸಮಾಜದ ಮುಖಂಡರೇ, ಇವತ್ತಿನ ದಿನ ಹರಿಹರ ನಗರದಲ್ಲಿರ್ತಕ್ಕಂಥ ತಾಲೂಕು ಕಚೇರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಬಂದು ನಾವೆಲ್ಲ ಅದರಲ್ಲಿ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಗಳು ನಮ್ಮ ಮೊದಲನೇದಾಗಿ ಒಳ ಮೀಸಲಾತಿ ಜಾರಿ ಮಾಡುವಂತೆ 27ನೇ ತಾರೀಕೇನು ಸದನ ಇದೆಯಲ್ಲ ಆ ಸದನದಲ್ಲಿ ನಿರ್ಣಯಗೊಳ್ಬೇಕಂತ. ಯಾಕಪ್ಪ ಅಂತಂದರೆ ನಮಗೆ ಬುದ್ಧಿಜ್ಞಾನ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನಾವು ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀವಿ ಅಷ್ಟೇ. ನಮಗೆ ಒಳ ಮೀಸಲಾತಿಯನ್ನು ಸಿಕ್ಕಿಲ್ಲ. ಈಗ ಒಂದು 6 ತಿಂಗಳು ಆಗಿರ್ಬೋದೇನು ಅನಿಸುತ್ತೆ, ಬೇಡ 3 ತಿಂಗಳಾಗಿರ್ಬೋದು. ಈಗಿರ್ತಕ್ಕಂಥ ಸರ್ಕಾರ ಜಾರಿ ಮಾಡಿದೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಗೆ ಎಲ್ಲದನ್ನು ಪರಿಶೀಲನೆ ಮಾಡಬೇಕಾದಂಥ ನಮ್ಮ ಸಂಘಟನೆಯವರು ಯಾವುದನ್ನು ಮಾಡಲಿಲ್ದಂಗೆ ತರಾತುರಿಯಲ್ಲಿ ವಿಜಯೋತ್ಸವ, ಅದಾವೋತ್ಸವ, ಈ ಉತ್ಸವ ಅಂತೆಲ್ಲ ಮಾಡಿ ಈಗ ಮತ್ತೆ ವಿಧಾನಸೌಧದ ಮೆಟ್ಲನ್ನ ಹತ್ತಿದ್ದಾರೆ ಹೋಗಿ. ಅವರಿಗೆಲ್ಲ ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮೂಲಕ. ನಮ್ಮ ಹೋರಾಟ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇಲ್ಲ. ಹಾಗಾಗಿ ಹರಿಹರದಲ್ಲಿರ್ತಕ್ಕಂಥ ಏಕೆ ಕಾಲೋನಿಯಿಂದ ನಾವು ಕಾಲ್ನಡಿಗೆ ಮೂಲಕ ತಹಶೀಲ್ದಾರ್ ಕಚೇರಿವರೆಗೂ ನಡ್ಕೊಂಬಂದಿದ್ದೀವಿ. ನಮ್ಮ ಹೋರಾಟನ ಮತ್ತೊಮ್ಮೆ ವಿಧಾನಸೌಧದಲ್ಲಿ ಏನು ಕುತ್ಕೊಂಡು ನಮ್ಮನ್ನು ಆಳ್ತಾ ಇದ್ದಾರಲ್ಲ ಅವ್ರಿಗೆ ಕೇಳೋ ಹಾಗೆ ನಾವು ಅಲ್ಲಿಂದ ಗರ್ಜನೆ ಮಾಡ್ಕೊತ ಬಂದಿದ್ದೀವಿ, ಕೂಕಂತ ಬಂದಿದ್ದೀವಿ. ಅದೇನು ಅವ್ರಿಗೆ ಕೇಳಿತ ಬಿಟ್ಟಿದ ಗೊತ್ತಿಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ 27ನೇ ತಾರೀಕು ಏನು ನಿರ್ಣಯ ತೊಗೊಳ್ತಾರಲ್ಲ ಒಳ ಮೀಸಲಾತಿ ಬಗ್ಗೆ, ಅದನ್ನು ನೋಡ್ಕೊಂಡು ನಾವು ಹರಿಹರ ತಾಲೂಕು ಬಂದ್ ಕರೆ ಕೊಡ್ತೀವಿ. ಮಾಡಿದರೂ ವಿಜಯೋತ್ಸವ ಮಾಡದೇ ಇದ್ದರೆ ಹರಿಹರ ಬಂದ್ ಕರೆ ಕೊಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ತಮ್ಮಂದೇನ್ರಿ ಅದು, ನನ್ನ ತಮ್ಮಂದೇನ್ರಿ ಅದು ದುಡ್ಡಿಂದು.